ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಬಿಸಿಲನಾಡು ಕೊಪ್ಪಳದಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಮಳೆ ಇಲ್ಲದೆ ರೈತನ ಬದುಕು ಅಕ್ಷರಶಃ ಕಂಗಾಲಾಗಿರ್ತಕ್ಕಂಥದ್ದು. ಮಳೆ ಇಲ್ಲದೆ ಬಿತ್ತಿದ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸ್ಗಲ್ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಹಾಸ್ಗಲ್ ಗ್ರಾಮದ ವಿರಪಣ್ಣ ಹನುಮನಾಳ್ ಹತ್ತಿ ಬೆಳೆಯನ್ನು ಬೆಳೆದಿದ್ರು. ಈಗ ಈ ಹತ್ತಿ ಏನಿದೆ ಸುಮಾರು 2 ರಿಂದ 3 ತಿಂಗಳ ಬೆಳೆ ಇರತಕ್ಕಂಥದ್ದು. ಈಗ ಮಳೆ ಇಲ್ಲದೆ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಮಳೆ ಇಲ್ಲ. ಅದು ಕೂಡ ಮಳೆ ಮಧ್ಯೆ ಆದರೂ ಕೂಡ ಅಲ್ಪ ಸ್ವಲ್ಪ ಮಳೆ ಆಗಿರ್ತಕ್ಕಂಥದ್ದು. ಈಗ ಈ ಹತ್ತಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಈ ಒಂದು 3 ತಿಂಗಳ ಬೆಳೆ ಅಂದರೆ ಹೆಚ್ಚು ಕಡಿಮೆ ಇಷ್ಟು ಹೈಟ್ ಇರಬೇಕಾಗಿತ್ತು. ಆದರೆ ಇದು ಮಳೆ ಇಲ್ಲದೆ ಈ ಹತ್ತಿ ಬೆಳೆ ಬೆಳವಣಿಗೆ ಕೂಡ ಆಗಿಲ್ಲ. ಅಲ್ಪ ಸ್ವಲ್ಪ ಈಗ ಹತ್ತಿ ಇಲ್ಲಿ ಬಂದಿರತಕ್ಕಂಥದ್ದು. ಅದು ಕೂಡ ಈ ಒಂದು ತೂಕ ಇರಲಾರ್ದಂಥದ್ದು. ಯಾಕಂದರೆ ಸಮರ್ಪಕವಾಗಿ ಮಳೆ ಆಗಿಲ್ಲ ಈ ಬಾರಿ. ಹೀಗಾಗಿ ಅದು ಕೂಡ ಹತ್ತಿ ತೂಕ ಇಲ್ಲ. ಈ ಒಂದು ಹೆಚ್ಚು ಕಡಿಮೆ 4 ಎಕರೆ ಪ್ರದೇಶ ಏನಿದೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ, 4 ಎಕರೆ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಈ ಒಂದು ಹತ್ತಿ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು. 4 ಎಕರೆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 40 ರಿಂದ 50 ಕ್ವಿಂಟಲ್ ಹತ್ತಿ ಬರಬೇಕಾಗಿತ್ತು. ಆದರೆ ಈಗ ಇರ್ತಕ್ಕಂತಹ ಹತ್ತಿ, ಈಗ ನೀವು ದೃಶ್ಯಗಳಲ್ಲಿ ಏನು ನೋಡ್ತೀರಿ, ಇಷ್ಟು ಪ್ರಮಾಣದ ಹತ್ತಿ ಈಗ ಬಂದಿರತಕ್ಕಂಥದ್ದು. ಹೆಚ್ಚು ಕಡಿಮೆ 4 ಎಕರೆ ಪ್ರದೇಶದಲ್ಲಿ 1 ರಿಂದ 2 ಕ್ವಿಂಟಲ್ ಮಾತ್ರ ಈಗ ಹತ್ತಿ ಬೆಳೆ ಇರ್ತಕ್ಕಂಥದ್ದು. ಈಗ ಕಳೆದ ಹೆಚ್ಚು ಕಡಿಮೆ 2 ತಿಂಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಸಾಕಷ್ಟು ರೈತರು, ಕೇವಲ ಹಾಸ್ಗಲ್ ಗ್ರಾಮ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಿರ್ಬೋದು. ಅಲ್ಲಿ ಜಾನುವಾರುಗಳು ಕೂಡ ಈಗ ಈ ಜಮೀನಿನಲ್ಲಿ ಇರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇಲ್ಲಿ ಜಾನುವಾರುಗಳನ್ನು ಅವರು ಮೇಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ಈಗ ಈ ಬೆಳೆ ಇನ್ಮೇಲೆ ಮಳೆಯಾದರೂ ಕೂಡ ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಬರಲ್ಲ. ಈಗ ನನ್ನ ಇಲ್ಲಿ ದೃಶ್ಯಗಳಲ್ಲಿ ರೈತರನ್ನು ಕೂಡ ತೋರಿಸ್ತೀನಿ. ಈ ವಿರಪಣ್ಣ ಹನುಮನಾಳ್ ಏನಿದ್ದಾರೆ, ಇವರೇ ಒಟ್ಟು 4 ಎಕರೆ ಪ್ರದೇಶದಲ್ಲಿ ಈಗ ಹತ್ತಿ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು. ಈ ಸಾಕಷ್ಟು ಸಾಲ ಸೋಲ ಮಾಡಿ ಈಗ ಬಿತ್ತನೆಯನ್ನು ಮಾಡಿದ್ರು. ಅದು ಸಂಪೂರ್ಣವಾಗಿ ಕೈ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಮಳೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇವರ ಜಮೀನಿನಲ್ಲಿ ಬೋರ್ವೆಲ್ ಇತ್ತು, ಅದು ಕೂಡ ಈಗ ಬತ್ತಿ ಹೋಗಿರ್ತಕ್ಕಂಥದ್ದು. ನಿಮಗೆ ಬೋರ್ವೆಲ್ಲನ್ನು ತೋರಿಸ್ತೀನಿ. ಅದು ಅಂತರ್ಜಲ ಕುಸಿತವಾಗಿ, ಯಾಕಂದರೆ ಮಳೆ ಇಲ್ಲ, ಹೀಗಾಗಿ ಜಿಲ್ಲೆಯಲ್ಲಿ ಈಗ ಬಹುತೇಕ ಜಲಮೂಲಗಳು ಬತ್ತಿ ಹೋಗಿರ್ತಕ್ಕಂಥದ್ದು. ಇವರ ಜಮೀನಿನಲ್ಲಿ ಇರತಕ್ಕಂತಹ ಬೋರ್ವೆಲ್ ಕೂಡ ಈಗ ಬತ್ತಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಬೋರ್ವೆಲ್ನಲ್ಲಿ ಇದ್ದ ಅಲ್ಪ ಸ್ವಲ್ಪ ನೀರನ್ನು ಈಗ ಇವರು ಬಳಸ್ಕೊಂಡು ಹತ್ತಿಯನ್ನು ಬೆಳೆದಿದ್ರು. ಆದರೆ ಈಗ ಕಳೆದ 1 ತಿಂಗಳಿಂದ ಆ ಬೋರ್ವೆಲ್ ಕೂಡ ಬತ್ತಿ ಹೋಗಿರ್ತಕ್ಕಂಥದ್ದು. ಅಂತರ್ಜಲ ಮೂಲ ಇಲ್ಲದೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಈಗ ಸಾಕಷ್ಟು ಈ ರೈತರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೆಚ್ಚು ಕಡಿಮೆ 4 ಎಕರೆ ಪ್ರದೇಶ ಏನಿದೆ, ಆ ಪ್ರದೇಶದ ಹತ್ತಿ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಈಗ ಕೈಗೆ ಬಂದಿಲ್ಲ. ಕೇವಲ 1 ರಿಂದ 2 ಕ್ವಿಂಟಲ್ ಮಾತ್ರ ಈಗ ಅವ್ರಿಗೆ ಸಿಗ್ತಿರ್ತಕ್ಕಂಥದ್ದು. ಇಲ್ಲಿ ನನಗೆ ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಯಜಮಾನ್ರ, ಎಷ್ಟು ಎಕರೆ ಐತಿ? 3 ಎಕರೆ 31 ಗುಂಟೆ ಐತೆ ಸರ. 3 ಎಕರೆ 31 ಗುಂಟೆ ಹಾಕಿನಿ, ಏನಿಲ್ಲ, ನೀರಿತ್ತು ಸ್ವಲ್ಪ, ಅದು ಹೋಗ್ಬಿಡ್ತೀನಿ ನೀರು ಸರ. ನೀರಿನ ಇಲ್ಲ, ಈಗ ಮಳೆನೂ ಹೋಗ್ಬಿಡ್ತು. ಹಿಂಗಾಯ್ತು ನೋಡಿ ಪರಿಸ್ಥಿತಿ. ಮತ್ತು ಈ ಕಂಡಪಟ್ಟಿ ಖರ್ಚು ಮಾಡೀವಿ. ಎಷ್ಟು ಖರ್ಚು ಮಾಡಿರಿ? ಈಗ ಒಂದು ಸ್ವಲ್ಪ ಕಮ್ಮಿ 1 ಲಕ್ಷ ಮೇಲೆ ಖರ್ಚಾಗೈತೆ ರೀ. 4 ಎಕರೆ 3 ಎಕರೆ 31 ಗುಂಟೆ ರೀ. ಈಗ 1 ಪ್ಯಾಕೆಟ್ ಬೀಜ 900 ಚಿಲ್ಲರೆ, 450 ಗ್ರಾಮ್. ಅಂಥವು ಒಂದು 8 ಪ್ಯಾಕೆಟ್ ಬೀಜ ಹಾಕಿ, ಮತ್ತು ಅದು ಗೊಬ್ಬರ ಹಾಕಿ, ತಳಗೊಬ್ಬರ ಎಲ್ಲ ಮಾಡೀವಿ ರೀ. ಇಲ್ಲಿಗೆ ಬೋರ್ ಐತಲ್ಲ, ಇಲ್ಲೇ ನೀರು ಹೋಗೈತೆ ರೀ. ನೀರು ಹೋಗೈತೆ, ನೀವು ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ಇಲ್ಲ, ಮಳೆ ಇಲ್ಲ, ಬೋರ್ ನೀರನ್ನು ಹೋಗೈತಿ. ಏನು ಮಾಡೋಣ್ರಿ ಈಗ? ಮತ್ತು ಹಿಂಗಾದ್ರೆ ಹೆಂಗೆ ರೈತರ ಪರಿಸ್ಥಿತಿ? ಮತ್ತು ಹೆಂಗೆ ನೋಡ್ರಿ, ಸರ್ಕಾರ ಏನು ಮಾಡ್ತೈತಿ? ಬರೀ ಏನು ಪರಿಹಾರ ಕೊಡ್ಬೇಕು, ಸಾಲ ಮನ್ನಾ ಮಾಡೋಕ್ಕಿಲ್ಲ, ಏನಿಲ್ಲ. ಈಗ ಏನಂದ್ರೆ ಸೀದಾ ಅವ್ರು ಸಾಕಾಗೈತಿ ರೀ. ಈಗೆಲ್ಲ ಮುಗಿದೈತಿ ಕತಿ ನಮ್ದು ರೈತರದ. ಸೀದಾ ಎಣ್ಣೆ ಹೊಡಿಬೇಕು, ಸಾಯ್ಬೇಕು, ಮತ್ತೆ ಏನಿಲ್ಲ ಅಂತಿಲ್ಲ. ಎಣ್ಣೆ ಕುಡಿದ್ರೆ ಸಾಯ್ಬೇಕು, ಮತ್ತೆ ಅದನ್ನ ಬಿಟ್ಟಿದ್ದು ಮತ್ತೆ ಏನೈತಿ ರೈತರದ್ದು? ಏನು ಇಲ್ಲ ಅಲ್ರಿ ಗತಿ. ಈಗ ಯಾರು ಒಳ್ಳೆ ನೋಡ್ರಿ ರೈತರನ್ನ. ಈಗ ಯಾರು ನೋಡೇ ಇಲ್ಲ. ಏನು ನೋಡ್ತಾರೆ? ಅಲ್ಲಿ ಗೊಬ್ಬರ ಎಷ್ಟು ರೇಟ್ ಐತಿ, ಬೀಜ ಹೆಂಗೈತಿ, ಈ ಪರಿಸ್ಥಿತಿ ಎದ್ದು ಯಾರು ರೈತರ ಮೇಲೆ ನೋಡ್ರಿ. ಈಗ ಇನ್ನೂ ಸ್ವಲ್ಪ ದಿನದಾಗ ಯಾರು ಒಕ್ಕಲ್ತನ ಮಾಡಗಲ್ರಿ. ಈಗ ಅಲೆ ಗುಳಿಯಾಗ್ಯಾರಲ್ಲ, ಎಲ್ಲರೂ ನಾವು ಹೋಗ್ವು.
ಕೈ ಬಿಡ್ಬೇಕ್ರಿ ಮತ್ತೆ ಏನಿಲ್ಲ ಇಲ್ಲಕ್ರ ವರ್ಷ 1 ಎಕರೆ ಇದ್ದದ್ದಾಲೆ ಮಾರೈತೆ ಇನ್ನೂ ಮಾರ್ಬೇಕಾಗತ್ತೆ ರೀ ಇದ್ದದ್ದು ಒಂಚೂರು ಮಾರ್ಕೊಂಡು ಆಸ್ತಿ ಮಾರ್ಕೊಂಡು ಹೋಗೋದ ಮತ್ತೆ ಏನಿಲ್ಲ ಮತ್ತೆ ಅದ್ರ ದಾರಿ ಬಿಟ್ಟಿಂದ ಮತ್ತೆ ಯಾವುದಿಲ್ಲ ಈಗ ಸಾಲ ಮಾಡಿವೆ ಮತ್ತು ಸಾಲ ಕಟ್ಬೇಕಲ್ಲ ಹೆಂಗೆ ಕಟ್ಬೇಕು ಆಸ್ತಿ ಮಾರೇ ಸಾಲ ಕಟ್ಬೇಕು ನಾವು ಭಾಳ ತೊಂದರೆ ಆಗೈತೆ ನಿಮ್ಗೆ ಭಾಳ ತೊಂದರೆ ಅಂದ್ರೆ ಮತ್ತೆ ಹೇಳ್ಬಾರ್ದ್ರಿ ಆ ಪರಿಸ್ಥಿತಿ ಆಗೈತಿ ಅದಕ್ಕೆ ನಮ್ಗೆ ಏನಾರು ಮಾಡಿ ಪರಿಹಾರ ಕೊಡ್ಬೇಕ್ರಿ ಆಮೇಲೆ ಸಾಲ ಮನ್ನಾರ ಮಾಡ್ಬೇಕು ರೀ ಅಂದ್ರೆ ನಮ್ಗೆ ಮುಂದೆ ಉಳಿಗಾಲ ಇಲ್ಲಕ್ಕೆ ರೈತರಿಗೆ ಏನು ಉಳಿಗಾಲನೇ ಇಲ್ಲ ರೀ ಏನು ಹೇಳ್ತೀರಿ CM ಅವ್ರಿಗೆ ನೋಡಿರಿ ದಯವಿಟ್ಟು ಅವ್ರಿಗೆ ಕೇಳ್ಕೊಂತು ನಾವು ರೈತರ ಸಾಲ ಮನ್ನಾ ಮಾಡ್ಬೇಕು ನಮಗೆ ಪರಿಹಾರ ಕೊಡ್ಬೇಕು ಎಷ್ಟು ಕೊಡ್ಬೇಕ್ರಿ ಎಕರೆಗೆ ನೋಡಿರಿ ಎಕರೆಗೆ ಈಗ 10 ಕ್ವಿಂಟಲ್ ಬೆಳೆದು 70-80 ಸಾವಿರ ಹಿಂಗೆ ಬೆಳೆಯೋದನ್ನ ಮತ್ತು ಈಗ ಅಷ್ಟು ಲಾಸ್ ಆಗೈತೆ ನಿಮ್ಮ ಕಣ್ಣಿಗೆ ಕಾಣುತ್ತೆ ನೋಡಿರಿ ಏನು 2 ಕ್ವಿಂಟಲಾರ ಬರ್ತಾರೆ ಅದು 1 ಕ್ವಿಂಟಲ್ ಇಲ್ಲ ಮತ್ತು ಹೆಂಗೆ ರೀ ಮುಂದೆ ಪರಿಹಾರ ಕೊಡ್ಬೇಕು ನಮ್ಗೆ ಅವರು ಇಲ್ಕಂದ್ರೆ ಅಲ್ಲಿ ಇಲ್ಕಂದ್ರೆ ಅದು ಗತಿ ಹೆಂಗೈತೆ ರೀ ಮತ್ತು ಎಣ್ಣೆ ತಗೊಳೋದು ಹೋಗೋದು ಸಾಯೋದು ಎಣ್ಣೆ ಕುಡಿಸೋದು ಮತ್ತು ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ರೀ ಗತಿ ದಾರಿನ ಈಗ ಒಕ್ಕಲಿಗೆ ರೈತರಿಗೆ ಇರೋದಾದ ಒಂದು ದಾರಿ ರೀ ಮತ್ತೇನೈತಿ ಕೇಳ್ರಿ ಸರ್ಕಾರ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಇಲ್ಲದಿದ್ದರೆ ನಮಗೆ ಆತ್ಮಹತ್ಯೆ ಒಂದೇ ದಾರಿ ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ನೋವಿನ ಮಾತುಗಳು ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್ TV9 ಕೊಪ್ಪಳ ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್ ಈಗ ಮೆಂಬರ್ಶಿಪ್ ತಗೊಳ್ಳಿ ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ